ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ಮಹಾನಗರ ಪಾಲಿಕೆಯ 15ನೇ ಹಣಕಾಸು ಯೋಜನೆಯಡಿ ನೂತನವಾಗಿ ಖರೀದಿಸಿದ್ದ ಜೆಸಿಬಿ ಹಾಗೂ ಲಾರಿಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ಜಿಲ್ಲಾಧಿಕಾರಿ ಆದೇಶ ಧಿಕ್ಕರಿಸಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಪಟ್ಟಣದ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸಿದ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ. ಸಂವಿಧಾನದ ಭಾವನಾತ್ಮಕ ಅರ್ಥವನ್ನು ಅಳವಡಿಸಿಕೊಳ್ಳುವಲ್ಲಿ ದೇಶ ಹಾಗೂ ರಾಜ್ಯದ ರಾಜಕಾರಣಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ವಾರ್ತೆಗಳ ವಿವರ. ಹಾಸನ ಮಹಾನಗರ ಪಾಲಿಕೆ ಆವರಣದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾದ ನೂತನ ಸ್ವಚ್ಛತಾ ವಾಹನಗಳನ್ನು ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಪೂಜೆ ಸಲ್ಲಿಸಿ ತಾವೇ ಚಾಲನೆ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ 2 ಜೆಸಿಬಿ ಯಂತ್ರಗಳು, ಟಿಪ್ಪರ್ ಲಾರಿಗಳು ಹಾಗೂ ಬೀದಿ ಬದಿ ಸ್ವಚ್ಛತೆಗಾಗಿ ಬಳಸುವ ಸ್ವೀಪಿಂಗ್ ಮೆಷಿನ್ ಲಾರಿಗಳನ್ನು ಸೇವೆಗೆ ಸಮರ್ಪಿಸಲಾಯಿತು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, 15ನೇ ಹಣಕಾಸು ಯೋಜನೆಯಡಿ 2020-21ನೇ ಸಾಲಿನಲ್ಲಿ ಹಾಸನ ಮಹಾನಗರ ಪಾಲಿಕೆಗೆ ಮಂಜೂರಾದ ಅನುದಾನವನ್ನು ದುರುಪಯೋಗವಾಗದಂತೆ ನೇರವಾಗಿ ಜನಪರ ಕಾರ್ಯಗಳಿಗೆ ಬಳಸಲಾಗಿದೆ. ನಗರವು ಈಗಾಗಲೇ ಮಹಾನಗರ ಪಾಲಿಕೆಯಾಗಿರುವುದರಿಂದ ಕಸದ ವಿಲೇವಾರಿ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಯಂತ್ರೋಪಕರಣ ಅಗತ್ಯವಿದ್ದು, ಈ ನಿಟ್ಟಿನಲ್ಲಿ 2 ಜೆಸಿಬಿ, ಟಿಪ್ಪರ್ ಹಾಗೂ ಸ್ವೀಪಿಂಗ್ ಮೆಷಿನ್ ಲಾರಿಗಳನ್ನು ಸೇವೆಗೆ ಚಾಲನೆ ನೀಡಲಾಗಿದೆ. ಹಾಸನ ನಗರದ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದ್ದು, ಎಲ್ಲೆಂದರಲ್ಲಿ ಕಸ ಎಸೆಯುವುದನ್ನು ತಡೆಯಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಕಸವನ್ನು ವಿಲೇವಾರಿ ಟಿಪ್ಪರ್ ವಾಹನಗಳಲ್ಲೇ ಹಾಕುವ ಮೂಲಕ ಪಾಲಿಕೆಗೆ ಸಹಕರಿಸಬೇಕು ಎಂದು ಹೇಳಿದರು. ಹಾಸನ ನಗರ ಪಾಲಿಕೆ ವತಿಯಿಂದ 15ನೇ ಹಣಕಾಸು 2020-21ನೇ ಸಾಲಿನಿಂದ 1,78,00,000 ಸುಮಾರು ಹಣ ಇವತ್ತು ನಮ್ಮೆಲ್ಲ ಅಧಿಕಾರಿ ವರ್ಗದವರು, ಕಮಿಷನರ್ ಇರ್ಬೋದು, ಇಂಜಿನಿಯರ್ ಅಂತ ಕವಿತಾ ಮೇಡಮ್ ಎಲ್ಲರೂ ಕೂಡ ಸೇರಿ ಹಣವನ್ನು ಏನು ಹಿಂದೆ ನೋಡ್ಕೊಂಡಿರಲಿಲ್ಲ, ಹಾಗಾಗಿ ದುರುಪಯೋಗ ಆಗಬಾರ್ದು ಅಂತ ಹಣವನ್ನು ಇವತ್ತೇನು ನಮ್ಮ 2 ಟಿಪ್ಪರ್ 53 ಲಕ್ಷಕ್ಕೆ ಮತ್ತು 2 ಜೆಸಿಬಿ ಇರ್ಬೋದು ಮತ್ತು ನಮ್ಮ ಏನು ಬೀದಿ ಬದಿ ನಮ್ಮ ಇದನ್ನು ಕ್ಲೀನ್ ಮಾಡೋವಂಥದ್ದು ಸ್ವೀಪಿಂಗ್ ಮಿಷಿನ್ನ ಇವತ್ತೆಲ್ಲ ಸುಮಾರು ಸೇರಿ ಎಷ್ಟು ಒಟ್ಟು ಕೋಟಿ 2 ಕೋಟಿ ವೆಚ್ಚದಲ್ಲಿ ಇವತ್ತು ಯಂತ್ರಗಳನ್ನ ತೊಗೊಂಡಿದ್ದಾರೆ. ನಗರ ಇವತ್ತೇನು ಪಾಲಿಕೆಗೆ ಸೇರ್ಪಡೆ ಆಗಿದೆ. ಏನು ಕಸದ ನಿರ್ವಹಣೆ ಮತ್ತು ಇದನ್ನು ಮೇಂಟೆನೆನ್ಸ್ ಕೂಡ ಮಾಡಲಿಕ್ಕೆ ಜೆಸಿಬಿ ಅವಶ್ಯಕತೆ ಇತ್ತು. ಹಾಗಾಗಿ ಇಂಥ ಒಂದು ಇದನ್ನು ಒಳ್ಳೆ ಕಾರ್ಯ ಇವತ್ತು ಕೆಲಸ ಆಗಿದೆ. ಇವತ್ತೆಲ್ಲ ಅಧಿಕಾರಿ ವರ್ಗದಲ್ಲಿ ಸೇರಿ ಇವತ್ತು ಪೂಜೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಮುಂದೆ ಏನೇನು ಕೆಲಸ ಕಾರ್ಯಗಳಾಗಬೇಕಿದೆ ಖಂಡಿತವಾಗಿ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಎಲ್ಲದೂ ಒಳ್ಳೆಯದಾಗಲಿ. ಹಾಸನ ಸ್ವಚ್ಛತೆ ಸಾರ್ವಜನಿಕರು ಕೂಡ ಸಹಕಾರ ಮಾಡಬೇಕು. ಕಸವನ್ನು ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಏನು ನಿಗದಿ ಮಾಡಿ ಅಲ್ಲಿ ಕಸವನ್ನು ಹಾಕಬಾರ್ದು ಅಂತ ಏನು ಮಾಡಿದ್ರು, ಆದರೂ ಕೂಡ ಸಾರ್ವಜನಿಕರು ಕಸವನ್ನು ಹಾಕೋ ಮುಖಾಂತರ ಮತ್ತೆ ಏನೋ ಒಂದು ಕಡೆ ಸೌಂದರ್ಯೀಕರಣಕ್ಕೆ ಹಾಸನ ಇದಕ್ಕೆ ಭಾಳ ತೊಂದರೆ ಆಗಿದೆ. ಅಲ್ಲೂ ಕೂಡ CC ಕ್ಯಾಮ್ರಾ ಹಾಕೋ ಮುಖಾಂತರ ಅದಕ್ಕೆ ನಿಯಂತ್ರಣ ಮಾಡಬೇಕು. ಕಸವನ್ನು ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ಅಂತ ಅದನ್ನು ಕೂಡ ನಗರ ಪಾಲಿಕೆಯಿಂದ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಸಾರ್ವಜನಿಕರು ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ, ಕಸವನ್ನು ದಯಮಾಡಿ ಯಾರು ಕೂಡ ಹೊರಗಡೆ ಹಾಕಕ್ಕೆ ಹೋಗಬೇಡಿ. ಏನು ಆಟೋ ಟಿಪ್ಪರ್ ಬರುತ್ತೆ ಅದಕ್ಕೇ ತಾವು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು. ಈ ಸಂದರ್ಭದಲ್ಲಿ ಪಾಲಿಕೆ ಇಂಜಿನಿಯರ್ ಕವಿತಾ, ನಗರಸಭೆ ಸದಸ್ಯ ವಾಸುದೇವ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸುಗಮ ರಸ್ತೆ ಸಂಚಾರಕ್ಕೆ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ನಿಗದಿಗೊಳಿಸಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದ ಅಧಿಕಾರಿಗಳನ್ನ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ತಡೆದು ಪಟ್ಟಣದ ಸುಗಮ ಸಂಚಾರದ ವ್ಯವಸ್ಥೆಗೆ ಅಡ್ಡಿಯಾಗಿರುವುದು ಬಿಸಿ ತುಪ್ಪವಾಗಿದೆ. ಅರಕಲಗೂಡು ಪಟ್ಟಣದ ಪ್ರಮುಖ ಬೀದಿಗಳ ಪ್ರದೇಶ ವಿಶಾಲವಾಗಿದ್ದು, ಬೀದಿ ವ್ಯಾಪಾರಿಗಳು ಮತ್ತು ಆಟೋದಲ್ಲಿ ತರಕಾರಿ ಹಣ್ಣು ವ್ಯಾಪಾರಿಗಳು ವ್ಯಾಪಾರ ದೃಷ್ಟಿಯಿಂದ ರಸ್ತೆಗೆ ಬಂದು ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದರು. ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಜೊತೆಗೆ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತಿತ್ತು. ಇದನ್ನು ಅರಿತ ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯಿತಿಗೆ ಸೂಚನೆ ನೀಡಿ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳ ಒದಗಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಸೂಚನೆ ನೀಡಿತ್ತು. ಈ ಆದೇಶದೊಂದಿಗೆ ಕಾರ್ಯಾಚರಣೆಗೆ ಇಳಿದ ಅಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡ ವೋಟ್ ಬ್ಯಾಂಕ್ ಸಲುವಾಗಿ ಅಧಿಕಾರಿಗಳಿಗೆ ಏರು ಧ್ವನಿ ಗದರಿಸಿ ತೆರವು ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿರುವುದು ಪಟ್ಟಣದ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ರಾಜಕೀಯವಾಗಿ ಮತಗಳಿಕೆ ಬರದಲ್ಲಿ ಸಾರ್ವಜನಿಕ ಜೀವನಕ್ಕೆ ಅಡ್ಡಿಯಾಗುತ್ತಿರುವ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅವರ ನಡವಳಿಕೆಯನ್ನು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಇದೊಂದು ಬಿಡುವ ಏನಾಗಲ್ಲ, ಏನಕ್ಕೆ ಆಗೋದಿಲ್ಲ ಇದು, ಯಾಕೆ ಮಾಡ್ತೀನಿ ರೀ, ನಿಂತ್ಕೊಳ್ರಿ ಆಯ್ತು, ಎಲ್ಲ ಹೋಗ್ತೀರಿ,
ನಿಂತ್ಕೊಳ್ರಿ ಆಯ್ತು, ಸುಮ್ಮನೆ ನಿಂತ್ಕೊಳ್ರಿ, ಒಂದು ನಿಮಿಷ ನಿಂತ್ಕೊಳ್ರಿ ಆಯ್ತು. ಅದನ್ನೇ ಹೇಳ್ತಾ ಇರೋದು, ನಿಂತ್ಕೊಳ್ಳಿ ಆಯ್ತು. ಯಾಕೆ ಹೋಗ್ತೀರಿ? ಸಮಸ್ಯೆ ಆಯ್ತು ಇರ್ರಿ, ಹೌದ್ರಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡಕ್ಕಲ್ಲ ಇಲ್ಲಿ. ನಿಂತ್ಕೊಳ್ರಿ ಆಯ್ತು. ಎಲ್ಲ ಹೋಗ್ತೀರಿ? ಯಾಕೆ ಎಲ್ಲ ಹೋಗ್ತೀರಿ? ಬರ್ರಿ ಇಲ್ಲಿ, ಯಾಕೆ ಪಬ್ಲಿಕ್ ನಿಂತ್ಕೊಳ್ರಿ, ನಿಂತ್ಕೊಳ್ರಿ ಆಯ್ತು. ಯಾಕೆ ಎಲ್ಲ ಹೋಗ್ತೀರಿ? ಹೆಂಗ್ ಹೋಗ್ತೀರಿ ನೀವು? ನಾನು ಮಾತಾಡ್ತಾ ಇದ್ದೀನಿ, ಹೆಂಗ ಹೋಗ್ತೀನಿಲ್ಲ ಮತ್ತೆ ಇನ್ನೇನೈತೆ? ಇನ್ನೇನು ಕೇಳಿ ನೀವು ಇಲ್ಲಿ ಅರ್ಕೊಂಡು ಏನು ಕೇಳ್ತೀರಿ? ಮತ್ತೆ ಬರಂಗಿಲ್ಲ. ಸಾಮಾನ್ಯ ಬಂದಿದ್ರೆ ಅದನ್ನೇ ಹೇಳ್ತಾ ಇರ್ತೀನಿ. ಸಾಲ್ವೇಷನ್ ಮಾಡಿದ, ಸಾಲ್ವೇಷನ್ ಮಾಡ್ಬಿಟ್ಟು ಹೋಗ್ಬೇಕು. ಹೌದು ಅದನ್ನ ಹೇಳ್ತಾ ಇರೋದು ನಾನು ಈಗಲೂ. ನಾನು ಇಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಬೇರೆ ಆಪ್ಷನ್ ಏನು ಇವ್ರಿಗೆ? ಆಗೋದಿಲ್ಲ ರೀ, ಆಗೋದಿಲ್ಲಪ್ಪ. ಹಂಗಾದ್ರೆ ಆಯ್ತು, ನೀನ್ ಮಾಡೋ ತನಕ ಅವ್ರು ಇಲ್ಲೇ ಹಾಕ್ತಾರೆ. ಯಾಕೆ? ಆಯ್ತು, ಮಾತಾಡ್ತೀನಿ. ಮಾತಾಡೋ ತನಕ ನೀನು ಅವ್ರು ಕೇಳಕ್ ಹೋಗ್ಬೇಡ. ಆಯ್ತು ರೀ, ವರ್ಷ ತನಕ ನೀನ್ ಕೇಳಕ್ ಹೋಗ್ಬೇಡಪ್ಪ. ಅದೇ ಹೇಳ್ತಾರೆ ನಿಮ್ಗೆ. ಯಾವ್ದು? ಅದೇ ಕೇಳ್ತೀನಿ ರೀ, ಕರ್ಕೊಂಡು ಹೋಗ್ತೀನಿ, ಕೇಳ್ತೀನಿ. ಕೇಳ ತನಕ ಅಲ್ಲಿ ತನಕ ನೀವು ಖಾಲಿ ಮಾಡಿಸ್ಬೇಡಿ. ಆಯ್ತು ಅವರು ನೀಟ್ ಮಾಡ್ಕೊಂಡು ಹಾಕೋತಾರೆ, ಬಿಟ್ಕೊಡ್ರಿ. ನಾವು ಸುಮ್ಮನೆ ಅಷ್ಟೇ ಹೇಳೋದು ನೋಡ್ರಿ. ಆಯ್ತು, ನಾನು ಮಾತಾಡೋ ತನಕ ನೀವು ತಗ್ಸಕ್ ಕೂಡ್ದು, ಅದನ್ನೇ ಹೇಳ್ತಾ ಇರೋದು. ಆಯ್ತು, ಒಂದು ವಾರ ಬಿಡ್ರಿ ಟೈಮ್. ಒಂದು ವಾರದಲ್ಲಿ ನಾನು ಹೇಳ್ತೀನಿ. ಸಂವಿಧಾನದ ಮೌಲ್ಯಗಳನ್ನ ಅರ್ಥ ಮಾಡಿಕೊಂಡರೆ ಭಾರತ ವಿಶ್ವಕ್ಕೆ ದಾರಿ ತೋರಿಸುತ್ತದೆ. ಆದರೆ ಸಂವಿಧಾನದ ಭಾವನಾತ್ಮಕ ಅರ್ಥವನ್ನು ಅಳವಡಿಸಿಕೊಳ್ಳುವಲ್ಲಿ ದೇಶ ಹಾಗೂ ರಾಜ್ಯದ ರಾಜಕಾರಣಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲವೆಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಬೇಸರ ವ್ಯಕ್ತಪಡಿಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣಾರ್ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜವು ಅಭಿವೃದ್ಧಿಯ ಶಿಖರ ತಲುಪುತ್ತಿದ್ದರೂ ನಾವು ಇನ್ನೂ ಶೋಷಿತರಾಗಿದ್ದೇವೆ ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತಿರುವುದು ಗಂಭೀರ ಚಿಂತನೆಯ ವಿಷಯವಾಗಿದೆ. ಇದು ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಆದರೆ ಸಂವಿಧಾನದ ಭಾವನಾತ್ಮಕ ಅರ್ಥವನ್ನು ಅಳವಡಿಸಿಕೊಳ್ಳುವಲ್ಲಿ ದೇಶ ಹಾಗೂ ರಾಜ್ಯದ ರಾಜಕಾರಣಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲವೆಂದು, ಶೋಷಿತ ಸಮುದಾಯಗಳಿಗೆ ನಿಜವಾದ ಸಮಾನತೆ ದೊರಕಿಸುವಲ್ಲಿ ತೇಪೆ ಹಾಕುವ ರಾಜಕಾರಣ ನಡೆಯುತ್ತಿದೆ. ಭಗವಂತ ನೀಡಿರುವ ಮಾನವ ಸಂಪತ್ತನ್ನು ಹೇಗೆ ಸದ್ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಶೋಷಿತ ವರ್ಗಗಳನ್ನು ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಸಮಾಜದ ಸಮಗ್ರ ಸುಧಾರಣೆ ಸಾಧ್ಯ ಎಂದು ಹೇಳಿದರು. ಯಾವ ನಿಮ್ಮ ಸಿದ್ಧಾಂತಗಳು, ಯಾವ ಸಮಾಜಗಳು ಇವತ್ತು ಶೋಷಿತರಾಗಿದ್ದಾರೆ, ಆ ಶೋಷಿತ ವರ್ಗಗಳ ಸಮಾಜಗಳನ್ನ ಸಮಾನತೆ ಎಂತಕ್ಕಂಥ ಪದಕ್ಕೆ ಅರ್ಥ ಬರುವ ರೀತಿಯಲ್ಲಿ ಪರಿಗಣಿಸಲಿಕ್ಕೆ ನಿಮ್ಮ ಪ್ರಯತ್ನ ನಡೆದಿದೆ. ಎಲ್ಲಿ ಮಾಡಿದ್ದೀವಿ? ಏನ್ ಮಾಡಿದ್ದೀವಿ? ಏನು ಮಾಡಲಿಕ್ಕೆ ಹೋಗ್ತೀರಿ, ಅದನ್ನ ಅರ್ಧಕ್ಕೆ ಕೈ ಬಿಡ್ತೀರಿ, ಮತ್ತೆ ವಾಪಸ್ ಬಂದ್ಬಿಟ್ಟು ಮಾಮೂಲಿ ದ್ಯಾಪೆ ಆಗ್ತಕ್ಕಂಥ ರಾಜಕಾರಣವನ್ನ ಈ ಭಾರತ ದೇಶದಲ್ಲಿ ಬಹಳ ನಿಷ್ಕ್ರಿಯವಾಗಿ ನಾನು ಮಾತನಾಡ್ತೇನೆ. ದ್ಯಾಪೆ ಆಗ್ತಕ್ಕಂಥ ರಾಜಕಾರಣ ಯಾವ ಸಮಾಜಗಳನ್ನು, SC STಗಳನ್ನಲ್ಲ, ಮೀಸಲಾತಿ ಸೌಲಭ್ಯಗಳನ್ನಲ್ಲ, ನಿಮ್ಮ ಆರ್ಥಿಕ ವ್ಯವಸ್ಥೆಯ ಸುಭದ್ರತೆ ಮತ್ತು ಬದಲು ಕಟ್ಟಿ ಭಾರತ ದೇಶದಲ್ಲಿ ಏನೋ ಈ ಭಾರತ ದೇಶಕ್ಕೆ ಆ ಜನಸಂಪತ್ತನ್ನ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತು ಜನಸಂಪತ್ತು, ಈ ಜನಸಂಪತ್ತಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವು ಯಾವ ಮಾದರಿಯ ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಈ ಜನಸಮೂಹವನ್ನು ಯಾವ ರೀತಿ ನಾವು ನಡೆಸಿಕೊಂಡು ಹೋಗ್ಬೇಕು, ಏರಳವಾಗಿರ್ತಕ್ಕಂಥ ಈ ಮಾನವ ಸಂಪತ್ತನ್ನ ಉಪಯೋಗಿಸ್ಕೊಳ್ಳಿಕ್ಕೆ ನೀವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯೋಜನೆಗಳನ್ನು ರೂಪಿಸಿದ ಮೊದಲು ನೀವು ಯೋಚನೆ ಮಾಡಿ, ಮೊದಲು ಆ ಕಾರ್ಯಕ್ರಮಗಳನ್ನು ಮಾಡಿ, ಸಂಪತ್ತನ್ನು ಹಾಳು ಮಾಡಿ, ಆ ಮಾನವ ಸಂಪತ್ತು ಎಲ್ಲರಿಗೂ ಸಿಗಲಿಲ್ಲ. ಹೋಗಿ ಚೈನಾ ದೇಶಕ್ಕೆ ನೋಡ್ಕೊಂಡು ಕಲಿ, ಏನ್ ಮಾಡಿದ್ದಾರೆ ಈ ದೇಶ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಕಲಿ. ಆ ಮಾನವ ಸಂಪತ್ತನ್ನ ಸದ್ಬಳಕೆ ಮಾಡ್ಕೊಂಡಿದ್ದಾಗ ಎಸ್ಸಿನೂ ಅಷ್ಟೇ, ಜನರಲ್ಲೂ ಅಷ್ಟೇ, ಎಲ್ಲವೂ ಅಷ್ಟೇ. ಆದ್ರಿಂದ ಮೊದಲು ನಮ್ಮ ದೇಶವನ್ನು ಆಳ್ತಕ್ಕಂಥ ಪ್ರಬುದ್ಧರು ಶೋಷಿತ ವರ್ಗಗಳನ್ನ ಮೇಲೆ ಕೆತ್ತದಲ್ಲೇ ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸಮಾಜಗಳು ಒಟ್ಟಿನಲ್ಲಿ ಸಾಗಬೇಕು ಅಂದ್ರೆ
ಸಮಾನತೆಯ ಪದಕ್ಕೆ ಅರ್ಥ ಬರಬೇಕು ಅಂದ್ರೆ ಯಾವುದೇ ಸಮಾಜದಲ್ಲಿ ಶೋಷಿತರಿರ್ತಾರೆ ಆ ಶೋಷಿತ ವರ್ಗಕ್ಕೆ ನೀವು ಎಲ್ಲ ರೀತಿಯ ಅವರನ್ನು ಮುಂದುವರಿಸಲಿಕ್ಕೆ, ಆರ್ಥಿಕವಾಗಿ ಮೇಲೆ ತರಲಿಕ್ಕೆ, ಸಾಮಾಜಿಕವಾಗಿ ಮೇಲೆ ತರಲಿಕ್ಕೆ, ಎಲ್ಲ ದೃಷ್ಟಿಯಿಂದ ಮೇಲೆ ತರಲಿಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ದೇಶ ರಾಜ್ಯ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅಂಬೇಡ್ಕರ್ ಅವರು ಬರೆದೋಗಿದ್ದಾರೆ. ಎದೆಮಿಟ್ಟಿ ಹೇಳ್ತೇವೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ. ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಇದನ್ನ ತಿರುಳನ್ನ ಅರ್ಥ ಮಾಡಿಕೊಂಡ್ರೆ ಇಡೀ ಭಾರತ ದೇಶದಲ್ಲ, ಪ್ರಪಂಚದಲ್ಲಿ ಎದೆಮುಟ್ಟಿ ಮಾತನಾಡಬಹುದು ಅಂಥ ಸಂವಿಧಾನವನ್ನು. ಕಾರ್ಯಕ್ರಮದಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್, ಎಂ ಸೋಮಶೇಖರ್, ಅಂದಾನಿ ಸೋಮನಹಳ್ಳಿ, ಹೆಗರೆ ರಂಗಪ್ಪ, ವೀರೇಶ್, ಎಂ ದೇವದಾಸ್, ಟಿಆರ್ ವಿಜಯಕುಮಾರ್, ಎಚ್ಆರ್ ಕೃಷ್ಣಕುಮಾರ್, ವಿ ನಾರಾಯಣಸ್ವಾಮಿ, ಭಾಗ್ಯಮ್ಮ ನಾರಾಯಣಸ್ವಾಮಿ, ಎಚ್ಕೆ ಸಂದೇಶ್, ಆನೇಕಲ್ ಕೃಷ್ಣಪ್ಪ, ಬಿಸಿ ರಾಜೇಶ್ ಹಾಜರಿದ್ದರು. ಆಲೂರು ತಾಲೂಕಿನ ಭಕ್ತರವಳ್ಳಿ ಗ್ರಾಮದ ರೈತರು 2004ರಲ್ಲಿ ಯಗಚಿ ನಾಲೆ ನಿರ್ಮಾಣಕ್ಕಾಗಿ ತಮ್ಮ ಅಮೂಲ್ಯ ಭೂಮಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದರು. ಇಷ್ಟು ವರ್ಷ ಕಳೆದರೂ ಪರಿಹಾರ ದೊರಕಿಲ್ಲ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಶುಕ್ರವಾರದಂದು ಜಿಲ್ಲಾಧಿಕಾರಿಯವರ ಸರ್ಕಾರಿ ಕಾರನ್ನ ವಕೀಲರು ವಶಕ್ಕೆ ಪಡೆದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ವಕೀಲ ಮಂಜುನಾಥ್ ಅವರು ಮಾತನಾಡಿ, ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿನ ಸುಮಾರು 10 ಎಕರೆ ಭೂಮಿಯನ್ನು ನಾಲೆ ನಿರ್ಮಾಣಕ್ಕಾಗಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದ್ದು, ನಾಗಮ್ಮ, ಲಕ್ಷ್ಮೀಗೌಡ ಹಾಗೂ ಜಗದೀಶ್ ಅವರಿಗೆ ಸೇರಿದ ಈ ಭೂಮಿಗೆ ಸುಮಾರು 11,22,529 ರೂಪಾಯಿ ಪರಿಹಾರ ನೀಡಬೇಕಾಗಿತ್ತು. ಆದರೆ 2 ದಶಕಗಳಾದರೂ ಜಿಲ್ಲಾಡಳಿತ ಪರಿಹಾರ ನೀಡದೆ ರೈತರನ್ನು ಅಲೆದಾಡಿಸುತ್ತಿದೆ. ಪರಿಹಾರಕ್ಕಾಗಿ ರೈತರು ಹಾಗೂ ಅವರ ಕುಟುಂಬಗಳು ಹಲವು ಬಾರಿ ಜಿಲ್ಲಾಡಳಿತದ ವಿವಿಧ ಕಚೇರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಿಲ್ಲ. ಇದರಿಂದ ಬೇಸತ್ತ ರೈತರು ನ್ಯಾಯಾಲಯದ ಮೆಟ್ಟಿಲೇರಿದ್ದು, ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಧಿಕಾರಿಯ ಕಾರನ್ನು ಜಪ್ತಿ ಮಾಡಲಾಗಿದೆ ಎಂದು ಹೇಳಿದರು. ಆಲೂರು ತಾಲೂಕು ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆಯನ್ನು ಎಕ್ಜಿ ನಾಲೆಗಾಗಿ ಸ್ವಾಧೀನಪಡಿಸಿಕೊಂಡ್ರು. ಸುಮಾರು 20 ವರ್ಷ ಆಯಿತು. 2011ರಲ್ಲಿ ಕೇಸ್ ಆಗ್ತು ಹೆಚ್ಚಿನ ಪರಿಹಾರಕ್ಕಾಗಿ. 1 ಗುಂಟೆಗೆ 40,000 ರೂಪಾಯಿ ಆದೇಶ ಆಗಿದೆ. ಈಗ 10 ಗುಂಟೆಗೆ 11,22,550 ರೂಪಾಯಿ ಆದೇಶ ಆಗಿದೆ. ಕೋರ್ಟ್ ಆರ್ಡ್ರು ಕೂಡ ಆಗಿದೆ ಜಪ್ತಿಗಾಗಿ. ಇದುವರೆಗೆ ಕಟ್ಟಲಿಲ್ಲ. ನಾವು 1 ತಿಂಗಳಿಂದ ಕಾಲಾವಕಾಶ ಕೊಟ್ಟು ಆದರೂ ಕಟ್ಟಲಿಲ್ಲ. ಹಾಗಾಗಿ ನ್ಯಾಯಾಲಯದ ಆದೇಶದ ರೀತ್ಯ DC ಕಾರನ್ನು ಜಪ್ತಿ ಮಾಡಿದ್ದೀವಿ. ಕೃಷಿ ಯಾಂತ್ರೀಕರಣಗೊಳ್ಳುತ್ತಿರುವ ದಿನಗಳಲ್ಲಿ ರಾಸುಗಳ ಸಂಖ್ಯೆ ಕ್ಷೀಣಿಸುತ್ತಿದ್ದು, ದೇಶೀಯ ತಳಿಯ ಜಾನುವಾರುಗಳ ಅಭಿವೃದ್ಧಿಗೆ ರೈತರು ಹೆಚ್ಚು ಒತ್ತು ನೀಡಬೇಕು ಎಂದು ಶಾಸಕ ಸಿಎಲ್ ಬಾಲಕೃಷ್ಣ ಹಿರೇಸಾವೆ ಹೋಬಳಿ ಬೂಕನಬೆಟ್ಟದಲ್ಲಿ ಹೇಳಿದರು. ತಾಲೂಕಿನ ಹಿರೇಸಾವೆ ಹೋಬಳಿಯ ಪ್ರಸಿದ್ಧ ಬೂಕನಬೆಟ್ಟದ ರಂಗನಾಥಸ್ವಾಮಿ ಬೆಟ್ಟದ ಮುಂಭಾಗ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ರಾಸುಗಳ ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶೀಯ ತಳಿಯ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಔಷಧೀಯ ಗುಣಗಳನ್ನು ಹೊಂದಿವೆ. ಕೃಷಿಗೆ ಉತ್ತಮವಾದ ಗೊಬ್ಬರ, ನಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ಈ ಜಾತ್ರೆಗೆ ತುಂಬಾ ಸಾವಿರಾರು ಹಳ್ಳಿಕಾರ್ ತಳಿಯ ಎತ್ತು, ಹೋರಿಗಳು ಬಂದಿರುವುದು ರೈತರಲ್ಲಿ ಹರ್ಷ ಮೂಡಿಸಿದೆ. ಉತ್ತಮ ವ್ಯಾಪಾರ ನಡೆಯುತ್ತದೆ. ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಮತ್ತು ಜನರಿಗೆ ಬೇಕಾದ ನೀರು, ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಹಾಸನ ಹಾಲು ಒಕ್ಕೂಟ, ಸ್ಥಳೀಯ ದಾನಿಗಳು ಮತ್ತು ಮತಿಘಟ್ಟ, ಬೆಳಗಿಹಳ್ಳಿ ಪಂಚಾಯಿತಿಗಳ ಸಹಕಾರದಿಂದ ಒದಗಿಸಲಾಗಿದೆ. ಇದೇ 19ರಂದು ಜರುಗುವ ರಥೋತ್ಸವಕ್ಕೆ ತಾಲೂಕು ಆಡಳಿತದ ವತಿಯಿಂದ ಸಕಲ ಸಿದ್ಧತೆ ಮಾಡಲಾಗುತ್ತದೆ. ಜಾತ್ರೆ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಯಾವುದೇ ಒಂದು ಸಿದ್ಧತೆಗಳಿಗೆ ಕೊರತೆ ಆಗದಂತೆ ಗಮನ ಹರಿಸಿದೆ. ಇವತ್ತು ವಿದ್ಯುತ್ತಿನ ಸಮಸ್ಯೆ ಇರ್ಬೋದು, ಅಡಿಷನಲ್ TC ಕೂಡ ಅಳವಡಿಸಿದೆ. ಅದ್ರ ಜೊತೆಗೆ ನೀರಿನ ಸೌಕರ್ಯನೂ ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ನೀರು ಸರಬರಾಜು ಕೂಡ ಮಾಡ್ತಕ್ಕಂಥದ್ದು ಅವಕಾಶ ಆಗಿದೆ. ಅದೇ ರೀತಿ ಶಾಂತಿ ಸುವ್ಯವಸ್ಥೆಯ ದೃಷ್ಟಿಯಲ್ಲಿ ಪೊಲೀಸರು ಕೂಡ ಆಗಿದ್ದಾಗೆ ಒಂದು ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಒಂದು ಕೃಷಿ ಒಂದು ಎಕ್ಸಿಬಿಷನ್ನು ಕೂಡ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ಸ್ಟಾಲ್ಗಳನ್ನು ಅಳವಡಿಸಿದೆ. ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಸರ್ವರ ಸಹಕಾರವೂ ಕೂಡ ಬೇಕು. ಇವತ್ತು ಎಲ್ಲ ದೇಶೀಯ ತಳಿಗಳಿಗೆ ಹೆಚ್ಚಿನ ಆದ್ಯತೆ ಇದೆ ಬೂಕನಬೆಟ್ಟ ಜಾತ್ರೆಯಲ್ಲಿ. ಇವತ್ತು ನಮ್ಮ ಜಿಲ್ಲೆ, ಮಂಡ್ಯ ಜಿಲ್ಲೆ, ಹಾವೇರಿ ಇರ್ಬೋದು, ವಿವಿಧ ಜಿಲ್ಲೆಗಳಿಂದ ಉತ್ತಮ ರಾಸುಗಳು ಇವತ್ತು ಆಗಮಿಸಿರುವಂಥದ್ದು ಸ್ವಾಗತಾರ್ಹವಾದಂಥ ಬೆಳವಣಿಗೆ. ಈ ಸಂದರ್ಭದಲ್ಲೂ ಕೂಡ ರೈತ ಬಾಂಧವರಿಗೆ ಏನಪ್ಪ ಅಂದರೆ ದೇಶೀಯ ತಳಿಗಳ ಒಂದು ಸಂತಾನೋತ್ಪತ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು
ನೀಡಬೇಕಾಗಿದೆ. ಅದಕ್ಕೆ ಗಮನವನ್ನು ರೈತ ಬಾಂಧವರು ಹರಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಭಾಗದ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸೋದ್ರ ಮೂಲಕ ರೈತರಿಗೆ ಆ ಸ್ವಾಮಿ ಆಶೀರ್ವಾದದಿಂದ ಒಂದು ಎಲ್ಲ ರೀತಿಯ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ರಥೋತ್ಸವದ ದಿನ ಉತ್ತಮ ರಾಸುಗಳಿಗೆ ಒಂದು ಬಹುಮಾನವನ್ನು ಕೂಡ ಏನು ಘೋಷಣೆಯನ್ನು ಮಾಡಿದೆ ಅದನ್ನು ಕೂಡ ವಿತರಣೆಯನ್ನು ನಮ್ಮ ರೈತರುಗಳ ಸಹಕಾರದಿಂದ ನೀಡಿ. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಬಿಎಸ್ ರವಿ, ಕಂದಾಯ ವೃತ್ತ ನಿರೀಕ್ಷಕ ಎಸ್ಎಲ್ ಯೋಗೇಶ್, ಮುಖಂಡರಾದ ಎಚ್ಜಿ ರಾಮಕೃಷ್ಣ, ಎಚ್ಎಸ್ ರವಿಕುಮಾರ್, ಎಚ್ಜೆ ದಿನೇಶ್, ಸರ್ವೇಯರ್ ಬಾಬು, ಹೊನ್ನೇನಹಳ್ಳಿ ಜಯಣ್ಣ, ಬೂಕದ ಗುರು, ಪೂಮಾಡಿಹಳ್ಳಿ ನಿಖಿಲ್ ಗೌಡ, ಜಗದೀಶ್, ರಾಜು, ಪಾರುಪತ್ತೆದಾರ ರಂಗರಾಜು, ಕಂದಾಯ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಬೇಲೂರು ತಾಲೂಕಿನ ಪಡುವಳಲು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸೋಮಶೇಖರ ಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಎಸ್ ಗೌಡ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಗುರುಮೂರ್ತಿ ಘೋಷಣೆ ಮಾಡಿದರು. ಈ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ 2005ರಲ್ಲಿ ಚಿಕ್ಕದಾಗಿ ಪ್ರಾರಂಭವಾದ ಈ ಸಹಕಾರ ಸಂಘಕ್ಕೆ ಈಗ ಸುಮಾರು 4 ಕೋಟಿ 50 ಲಕ್ಷವನ್ನ ಬೆಳೆ ಸಾಲ ನೀಡಿದ್ದು, ಈ ಹಿಂದೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಇದ್ದಾಗ 1.25 ಕೋಟಿ ಸಾಲ ಮನ್ನಾವಾಗಿತ್ತು. ಹೈನುಗಾರಿಕೆ ಉದ್ಯಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವುದರಿಂದ ಅಭಿವೃದ್ಧಿ ಹರಿಕಾರ ಎಚ್ಡಿ ರೇವಣ್ಣನವರ ಸಹಕಾರದಿಂದ ಈ ಭಾಗದ ರೈತ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಲಾಗುತ್ತದೆ. ಸಹಕಾರ ಕ್ಷೇತ್ರದಲ್ಲಿ 220 ಜಿಲ್ಲೆಯಾದ್ಯಂತ ಇರುವ ಸಹಕಾರ ಕ್ಷೇತ್ರದಿಂದ ರೈತರ ಬದುಕು ಹಸನಾಗುತ್ತಿದೆ ಎಂದು ಹೇಳಿದರು. ಇವತ್ತು ಸಹಕಾರ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಈ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಒಂದು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣವರ ಒಂದು ಕನಸಿದೆ. ಕನಸಿನ ಕೂಸು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಜಿಲ್ಲೆಯಲ್ಲಿ ಸುಮಾರು 220 ಸಹಕಾರ ಕ್ಷೇತ್ರದ ಮೂಲಕ ಜಿಲ್ಲೆಯ ರೈತರ ಬಾಳನ್ನು ಹಸನು ಮಾಡೋದರಲ್ಲಿ ಶ್ರೀಯುತ ರೇವಣ್ಣನವರ ಪಾಲು ಸಿಂಹಪಾಲು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಂಥ ಅನೇಕ ಸಂಸ್ಥೆಗಳು ಲಿಕ್ವಿಡೇಷನ್ ಆಗಿದ್ದವನ್ನು ಪುನರ್ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಸ್ವಲ್ಪ ಸಹಾಯಧನವನ್ನು ಕೊಡಿಸೋದ್ರ ಮೂಲಕ ರೈತರ ದಿನದಲಿತರ ಬಾಳನ್ನು ಹಸನು ಮಾಡ್ತಕ್ಕಂಥ ಕೆಲಸವನ್ನು ಶ್ರೀಯುತ ರೇವಣ್ಣವ್ರು ಮಾಡಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಗ್ರಾಮ ಈ ಭಾಗದಲ್ಲಿ ಹಾಲಿನ ಡೈರಿ ಮೂಲಕ ಅನೇಕ ಸಂಸಾರಗಳು ಹಸನಾಗಿದೆ. ಇವತ್ತು 1 ಎಕರೆ 2 ಎಕರೆ 3 ಎಕರೆ ಈ ಥರ ಒಂದು 10 ಎಕರೆ ಒಳಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರುಗಳಿಗೆ ಭಾಳಷ್ಟು ಉಪಯೋಗ ಆಗಿರ್ತಕ್ಕಂಥದ್ದು ಈ ಸಹಕಾರ ಕ್ಷೇತ್ರದಿಂದ ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗಾಗಿ ಇವತ್ತು ಈ ಜಿಲ್ಲೆ ಒಳಗಡೆ ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಆಲೋಚನೆಯನ್ನು ಏನಾದರೂ ಇಟ್ಕೊಂಡಿದ್ರೆ ಅದು ಶ್ರೀಯುತ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅದರ ಜೊತೆ ರೇವಣ್ಣವರ ಒಂದು ಮಹದಾಸೆ ಅಂತ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇವತ್ತು ಪಡುವಳಲು ಈ ಸುತ್ತಮುತ್ತಲ ಗ್ರಾಮದ ನಮ್ಮೆಲ್ಲ ಜನರು ರೇವಣ್ಣವರ ದೇವೇಗೌಡರ ಈ ಭಾಗದ ಮುಖಂಡರುಗಳನ್ನು ಯಾವುದೇ ಸ್ಥಳೀಯ ಸಂಸ್ಥೆ ಇರ್ಬೋದು ಯಾವುದೇ ಚುನಾವಣೆಗಳಲ್ಲಿ ಕೈ ಹಿಡ್ಕೊಂಡು ಬಂದಿದ್ದಾರೆ. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಪಡುವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರ ನಿಜವಾದ ಆಶ್ರಯವಾಗಿದ್ದು, ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲ ರೈತರಿಗೆ ಸಮಾನ ಸೇವೆ ನೀಡಬೇಕು. ಜೆಡಿಎಸ್ ಬಿಜೆಪಿ ಮೈತ್ರಿಯ ಮೂಲಕ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸಂಘವನ್ನು ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುವ ಜವಾಬ್ದಾರಿ ಹೊಂದಿದ್ದಾರೆ. ರೈತರಿಗೆ ಸಮಯಕ್ಕೆ ಸರಿಯಾಗಿ ಬೆಳೆ ಸಾಲ, ಹೈನುಗಾರಿಕೆ ಹಾಗೂ ಸ್ವಯಂ ಉದ್ಯೋಗಕ್ಕೆ ಬೇಕಾದ ಸಾಲ ಸೌಲಭ್ಯ ದೊರಕಬೇಕು. ಸಹಕಾರ ಸಂಘಗಳು ಲಾಭದ ದೃಷ್ಟಿಗಿಂತಲ್ಲ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಗ್ರಾಮೀಣ ಆರ್ಥಿಕತೆ ಸದೃಢವಾಗುತ್ತದೆ ಎಂದು ಹೇಳಿದರು. ಸಹಕಾರ ಅಂದರೆ ನಾವು ಟೋಟಲ್ ಸೆಕ್ಟರ್ನ 3 ಭಾಗ ಮಾಡ್ತೀವಿ. ಒಂದು ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದಲ್ಲಿ ಏನಾಗುತ್ತೆ ಅಂದರೆ ಅವನೇನೇ ವ್ಯವಹಾರ ಮಾಡಲಿ, ಸಾಲ ಕೊಡೋದು ಅಥವಾ ಉತ್ಪನ್ನ ಮಾಡ್ಬೋದು, ಮತ್ತೊಂದು ಏನೇ ಮಾಡಿದ್ರು ಸಹ ಲಾಭ ಎಲ್ಲ ಅವನಿಗೆ ಮಾತ್ರ ತಲುಪುತ್ತೆ. ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯ ಅಂತ ಕರೀತಾರೆ. ಅಲ್ಲೇನು ಅಂತಂದರೆ ಲಾಭ ಮಾಡಿದ್ರೆ ಸರ್ಕಾರಕ್ಕೆ, ಸಾರ್ವಜನಿಕ ಸಲ್ಲಿಸ್ತಕ್ಕಂಥದ್ದು. ಇದು ಸಹಕಾರ ಸಂಘ ಅಂತಂದರೆ ಇಲ್ಲಿ ಏನೇ ಲಾಭ ಬಂದ್ರೂ ಇಡೀ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಷೇರುದಾರಿಗೂ ಸಹ ತಲುಪುತ್ತೆ. ಲಾಭ ಅಲ್ಲಿ ಒಬ್ಬನೇ ತಲುಪುತ್ತೆ, ಇನ್ನೊಂದು ಕಡೆ ಬರೀ ಸರ್ಕಾರಕ್ಕೆ ತಲುಪುತ್ತೆ. ಇದು ಹಂಗಲ್ಲ. ಇದಕ್ಕೆ ಯಾರ್ಯಾರು ಬಾಧ್ಯಸ್ಥರಿದ್ದೀರಾ, ಷೇರುದಾರಿದ್ದೀರಾ, ಎಲ್ಲರಿಗೂ ಸಹ ಇದು ಹಕ್ಕು. ಇದರ ಮಾಲೀಕರು ಯಾರು? ನೀವೆಲ್ಲರೂ ಸಹ ನಿಮ್ಮ ಮಾಲೀಕರ ಪರವಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಯಶೋಧರ್, ಶಿವಕುಮಾರ್, ಹೀರಯ್ಯ, ಶಿವರಾಜ್, ರಂಗನಾಯಕ್, ಕಾಂತರಾಜು, ಚಂದ್ರೇಗೌಡ, ಮಂಜುಳಾ, ರೂಪಾ, ಯೋಗೇಶ್, ಮಾಜಿ ಅಧ್ಯಕ್ಷ ಧರ್ಮೇಗೌಡ, ಅಧ್ಯಕ್ಷ ಹರೀಶ್, ಉದಯ್ ಕುಮಾರ್, ತೀರ್ಥಮ್ಮ, ದೊರೆಸ್ವಾಮಿ, ಗ್ರಾಮಸ್ಥರು ಹಾಜರಿದ್ದರು.
ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಂದಿನಿ ಹಾಲಿನ ಉತ್ಪನ್ನಗಳು ಸೇರಿದಂತೆ ಅಂಗಡಿಯಲ್ಲಿದ್ದ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾದ ಘಟನೆ ನಗರದ ಬಸಟ್ಟಿಕೊಪ್ಪಲಿನಲ್ಲಿ ನಡೆದಿದೆ. ಬಸಟ್ಟಿಕೊಪ್ಪಲಿನಲ್ಲಿರುವ ನಂದಿನಿ ಹಾಲಿನ ಉತ್ಪನ್ನಗಳ ಅಂಗಡಿಯ ಮಾಲೀಕರು ನಿನ್ನೆ ರಾತ್ರಿ ಅಂಗಡಿಯನ್ನು ಮುಚ್ಚಿ ಮನೆಗೆ ತೆರಳಿದ್ದರು. ಮಧ್ಯರಾತ್ರಿ ಸಮಯದಲ್ಲಿ ಅಂಗಡಿಯಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಅಂಗಡಿಯೊಳಗಿದ್ದ ಹಾಲಿನ ಉತ್ಪನ್ನಗಳು, ಫ್ರೀಜರ್, ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಸೇರಿದಂತೆ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಬೆಂಕಿಯ ಜ್ವಾಲೆ ಗಮನಿಸಿದ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಶೀಘ್ರ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದು ಪಕ್ಕದ ಕಟ್ಟಡಗಳಿಗೆ ಬೆಂಕಿ ವ್ಯಾಪಿಸುವುದನ್ನು ತಪ್ಪಿಸಿದ್ದಾರೆ. ಅಂಗಡಿಯಲ್ಲಿ ಸಂಗ್ರಹಿಸಲಾಗಿದ್ದ ನಂದಿನಿ ಹಾಲಿನ ಉತ್ಪನ್ನಗಳು ಸಂಪೂರ್ಣವಾಗಿ ನಾಶವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರುವ ಅಂದಾಜು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಹಾಸನ ಬಡಾವಣೆ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ, ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ, ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ, ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901900.
908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದ ಅಂಗವಾಗಿ ಶಿಬಿರಾರ್ಥಿಗಳು ಐತಿಹಾಸಿಕ ಪ್ರವಾಸದ ಭಾಗವಾಗಿ ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇಶದ ವಿವಿಧ 10 ರಾಜ್ಯಗಳಿಂದ ಆಗಮಿಸಿದ 100 ವಿದ್ಯಾರ್ಥಿಗಳು ಹಾಗೂ ಕರ್ನಾಟಕದ 13 ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಕುರಿತು ಶಿಬಿರದ NSS NIC ಅಧಿಕಾರಿ ನಿಜಿತಾ ಕುಮಾರಿ ಅವರು ಮಾತನಾಡಿ, ರಾಷ್ಟ್ರದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಒಟ್ಟಾಗಿ ಶಿಬಿರದಲ್ಲಿ ಭಾಗವಹಿಸುವುದರಿಂದ ಪರಸ್ಪರ ಸಂಸ್ಕೃತಿ, ಭಾಷೆ ಮತ್ತು ಜೀವನ ಶೈಲಿಯ ಬಗ್ಗೆ ಅರಿವು ಹೆಚ್ಚಾಗುತ್ತದೆ. ಇಂತಹ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಗಳು ಯುವಕರಲ್ಲಿ ದೇಶಭಕ್ತಿ, ಸಹಬಾಳ್ವೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಗಳನ್ನು ಒಳಗೊಂಡಿರುವುದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಇದು ಸಹಾಯಕಾರಿಯಾಗುತ್ತದೆ ಎಂದು ತಿಳಿಸಿದರು. ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ
ಪ್ರಾಂತೀಯ ನಿರ್ದೇಶನಾಲಯ NSS ಬೆಂಗಳೂರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕರ್ನಾಟಕ ಇದರ ಸಹಯೋಗದೊಂದಿಗೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ದಿನಾಂಕ 5/1/2026ರಿಂದ 11/1/2026ರವರೆಗೆ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದ ಅಂಗವಾಗಿ ಇಂದು ನಾವು ಬೇಲೂರು, ಹಳೆಬೀಡು, MCF, ಪುಷ್ಪಗಿರಿ ಬೆಟ್ಟ ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗ ನಾವು ಬೇಲೂರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದಲ್ಲಿ ಒಟ್ಟು 200 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 10 ರಾಜ್ಯಗಳ 100 ವಿದ್ಯಾರ್ಥಿಗಳು ಹಾಗೂ ನಮ್ಮ ಕರ್ನಾಟಕದ 13 ವಿಶ್ವವಿದ್ಯಾನಿಲಯಗಳ 100 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದರೊಂದಿಗೆ ನಮ್ಮ 10 ವಿವಿಧ ರಾಜ್ಯಗಳ 10 ಕಂಟಿಂಜೆಂಟ್ ಲೀಡರ್ ಅಂತ ನಾವು ಏನು ಹೇಳ್ತೀವೋ ಅಥವಾ ಅಧಿಕಾರಿಗಳು ಅಂತ ಏನು ಹೇಳ್ತೀವೋ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ BSF ಡಾಕ್ಟರ್ ರಾಜೇಂದ್ರ, ಭಾರತ ಸೇವಾದಳ ವಲಯ ಸಂಘಟಕಿ ರಾಣಿ VS, ಶಿಬಿರದ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೇಟೆ 1 ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಾಗೂ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಅತ್ಯಂತ ಸಡಗರದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಲಿಂಗೇಗೌಡರು ಮಾತನಾಡಿ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದಲ್ಲಿ ಹಿಂದುಳಿದಿರುವ ಮಕ್ಕಳಲ್ಲಿ ಪರಿಣಾಮಕಾರಿ ಕಲಿಕೆಯನ್ನು ಉತ್ತೇಜಿಸಲು ಕಲಿಕಾ ಹಬ್ಬವು ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿನ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಹೇಳಿದರು. ಪೇಟೆ 1 ಕ್ಲಸ್ಟರ್ ವ್ಯಾಪ್ತಿನಲ್ಲಿ ಒಟ್ಟು 13 ಶಾಲೆಗಳಿದ್ದಾವೆ. 13 ಶಾಲೆಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಗುರುತಿಸಿ ಜೂನ್ 2025ರಿಂದ ಡಿಸೆಂಬರ್ 2025ರವರೆಗೆ ಆ ಮಕ್ಕಳುಗಳನ್ನು ಏನು ಕಲಿಕೆಯಲ್ಲಿ ಹಿಂದುಳಿದಿದ್ದಾವೆ ಆ ಮಕ್ಕಳುಗಳೆಲ್ಲರೂ ಕೂಡ ಮುಖ್ಯ ವಾಹಿನಿಗೆ ಕರೆತಂದು ಆ ಮಕ್ಕಳು ಉತ್ತಮವಾಗಿ ಚೆನ್ನಾಗಿ ಕಲಿತಿರ್ತಕ್ಕಂಥ ಪ್ರದರ್ಶನವನ್ನು ಇಲ್ಲಿ ಮಾಡ್ತವೆ. ನಮ್ಮಲ್ಲಿ ಇರ್ತಕ್ಕಂಥ 13 ಶಾಲೆಗಳೇನಿದೆ ಆ 13 ಶಾಲೆಗಳಲ್ಲಿ ಆ ಮಕ್ಕಳುಗಳೆಲ್ಲರೂ ಕರೆತಂದು ಒಟ್ಟು 7 ಈವೆಂಟ್ಸ್ಗಳಿರ್ತವೆ. ಆ ಈ 7 ಈವೆಂಟ್ಸ್ಗಳಲ್ಲಿ ಮಕ್ಕಳುಗಳಿಗೆ ಇಲ್ಲಿ ಸ್ಪರ್ಧೆಗಳನ್ನು ನಡೆಸ್ತವೆ. ಅದರಲ್ಲಿ ವಿಜೇತರಾದಂತಹ ಮಕ್ಕಳುಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಲಾಗ್ತಿದೆ. ಅದೇ ರೀತಿ ಮಕ್ಕಳುಗಳಿಗೆ ಎಲ್ಲ ಮಕ್ಕಳುಗಳು ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಮತ್ತು ಅದೇ ರೀತಿ ಈ ಶಾಲೆಯಲ್ಲಿ PMC ಶಾಲೆ ವತಿಯಿಂದ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ ತುಂಬ ಸಹಕಾರವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ನೀಡಿದೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜು, ECO ಸುಜಾತ ಅಲಿ, ಕಾಂತರಾಜಪ್ಪ, ಅಕ್ಷರ ದಾಸೋಹ ಅಧಿಕಾರಿ ರಾಮಚಂದ್ರಪ್ಪ ಹಾಗೂ CRP ಚಂದ್ರಶೇಖರ್ ಉಪಸ್ಥಿತರಿದ್ದರು. ಹಾಸನ ನಗರದ ಅರಸೀಕೆರೆ ರಸ್ತೆಯ ದೊಡ್ಡಪುರದ BPCL ಪೆಟ್ರೋಲ್ ಬಂಕ್ನ ಹತ್ತಿರ ಪೆಸೋಯಿಂದ ಅನುಮೋದನೆಗೊಂಡ CNG ಹೈಡ್ರೋ ಟೆಸ್ಟಿಂಗ್ ಘಟಕವನ್ನು ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಲೋಕಾರ್ಪಣೆಗೊಳಿಸಿದರು. ಆಧುನಿಕ ಒಂದು ದಿನಗಳು ತಾವೆಲ್ಲ ನೋಡ್ತಾ ಇದ್ರಿ. ಇವತ್ತೇನು ಪೆಟ್ರೋಲ್ನ ಡೀಸೆಲ್ನ ಭಾಳಷ್ಟು ಈ ಮುಂದೆ ನಾವು ಇದೇ ರೀತಿ ನಾವು ಪೆಟ್ರೋಲ್ನ ಡೀಸೆಲ್ನ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ರು. ತಮಗೆ ಗೊತ್ತಿದೆ ಎಷ್ಟು ಅಭಾವ ಇದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತೇನು ಹೈಡ್ರೋ ನಮ್ಮ CNG ಗ್ಯಾಸ್ನ ಒಂದು ಅಳವಡಿಕೆ ಮಾಡೋ ಮುಖಾಂತರ ವಾಹನಗಳಿಗೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ನಮ್ಮ ಏನು ದೊಡ್ಡ ಮಟ್ಟದ ವೆಹಿಕಲ್ ಇರ್ಬೋದು ಅಥವಾ ಲಾರಿ ಟಿಪ್ಪರ್ಗಳಿರ್ಬೋದು, ಕಾರ್ಗಳಿಗೂ ಕೂಡ ಒಂದು ಏನು ಗ್ಯಾಸ್ನ ಕನ್ವರ್ಟ್ ಮಾಡೋ ಮುಖಾಂತರ ಪರಿಸರಕ್ಕೂ ಕೂಡ ಭಾಳ ಇದು ಹಾನಿ ಕೂಡ ಆಗಲ್ಲ ಮತ್ತು ನಮ್ಮ ಇದಕ್ಕೂ ಕೂಡ ಏನು ಆರ್ಥಿಕವಾಗಿ ಕೂಡ ನಮಗೆ ಅನುಕೂಲ ಆಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು CNG ಅಂತ ಸಂಸ್ಥೆ ಇವತ್ತು ಉದ್ಭವ್ ಎನರ್ಜೀಸ್ ನಮ್ಮ ಹಾಸನಲ್ಲಿ ವಿಶೇಷವಾಗಿ ಉದ್ಘಾಟನೆ ತಮ್ಮೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ನಾವು ಕೂಡ ಎಲ್ಲರೂ ಕೂಡ ಇದನ್ನು ಭಾಳಷ್ಟು ಪ್ರಚಾರನ ಕೂಡ ಮಾಡಬೇಕಂತ ಕೆಲಸ ಇದಾಗಿದೆ. ಹಾಗಾಗಿ ಉದ್ಭವನ ಮುಖ್ಯಸ್ಥರಂತ ಆತ್ಮೀಯ ಸ್ನೇಹಿತರು ಲತೇಶ್ ಅವರು ಮತ್ತು ಹರೀಶ್ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಕೂಡ ಆಶಿಸ್ತಾ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಹಲವಾರು ಒಂದು
ಬ್ರಾಂಚಸ್ನ ಹಾಸನ ಜಿಲ್ಲೆಯಲ್ಲಿ ಮಾಡಲಿ ಅಂತ ನಾನು ಕೂಡ ಅವ್ರಿಗೆ ರಂಗಸ್ವಾಮಿ ಮತ್ತು ರಂಗಸ್ವಾಮಿ ಮತ್ತು ಬಲರಾಮ್ ಅವರು ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಕೂಡ ಅಂತ ನಾನು ಕೂಡ ಅವ್ರಿಗೆ ಆಶಿಸಿ ಆಲ್ ದ ಬೆಸ್ಟ್ ಹೇಳಕ್ ಬಯಸ್ತೀನಿ. ನಾವು ಹಾಸನ ಡಿಸ್ಟಿಕ್ ಅರಸೀಕೆರೆ ರೋಡು ದೊಡ್ಡಪುರದ ಹತ್ರ CNG ಹೈಡ್ರೋ ಟೆಸ್ಟಿಂಗ್ ಪ್ಲಾಂಟ್ ಅಂತ ಓಪನ್ ಮಾಡಿದ್ದೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಆಟೋ, ಲಾರಿ, ಕಾರ್ಗಳದ್ದು CNG ಸಿಲಿಂಡರ್ಸ್ನ 3 years ಒಂದ್ಸತಿ ಚೆಕ್ ಮಾಡಿಸ್ಬೇಕು. ಇದು FESO ಅಪ್ರೂವ್ಡ್, ಅದನ್ನ ಸರ್ಟಿಫೈ ಮಾಡಿ ಕೊಡ್ತೀವಿ. ಆಮೇಲೆ CNGನ ಯಾವ್ದಾದ್ರು ಆಟೋ ಕಾರ್ಗಳೆಲ್ಲ ಇದ್ರೆ ಅದನ್ನ ರೆಟ್ರೋ ಫಿಟ್ಟಿಂಗ್ ಅಂತ ಹೇಳ್ತೀವಿ, ಅದನ್ನ ಕನ್ವರ್ಟ್ ಮಾಡಿ ಕೊಡ್ತೀವಿ. ಪೆಟ್ರೋಲಿಂದ CNG ಕನ್ವರ್ಟ್ ಮಾಡಿ ಕೊಡ್ತೀವಿ. ನಾವು ಏನಕ್ಕಪ್ಪ ಇದನ್ನ ಮಾಡಿದ್ವಿ ಅಂದ್ರೆ, ಈ ನಮ್ಮ 4-5 ಡಿಸ್ಟಿಕ್ ಅಲ್ಲಿ ಇದು ಇರ್ಲಿಲ್ಲ CNG ಹೈಡ್ರೋ ಟೆಸ್ಟಿಂಗ್ ಪ್ಲಾಂಟು. ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು ಇವರಿಗೆಲ್ಲ. ಈ ಒಂದು ಮಡಿಕೇರಿ, ಕುಶಾಲನಗರ, ಹಾಸನ, ಚಿಕ್ಕಮಗಳೂರು, ತುಮಕೂರು, ತಿಪಟೂರು ಈ ಡಿಸ್ಟಿಕ್ಗಳಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಮಾಡಿ. ಈ ಥರದನ್ನ ಜನಗಳ ಕೋರಿಕೆ ಮೇರೆಗೆ ಮಾಡಿರೋದು. ದೂರ ಹೋಗಿ 2-3 ದಿವಸ ಅವರು ಅಲ್ಲಿ ಆಲ್ಟ್ ಆಗಬೇಕಿತ್ತು, ಅದನ್ನ ಇಲ್ಲೇ ಓಪನ್ ಮಾಡಿ ಅಂತೇಳಿ ನಮಗೆ ಇದ್ದಿದ್ದರಿಂದ ನಾವು ಇಲ್ಲೇ ಮಾಡಿದ್ದೀವಿ. We have started this CNG hydro testing plant in Hassan. This is probably the first hydro testing center in Hassan, Chikmagalur, Tumkur, or any other nearby districts. We don't have any CNG testing plant available. So we would request, all the customers who are using the CNG vehicle, CNG trucks, CNG buses, autos and cars to come down here and get the testing done, which is mandatory. So I just wanted to give you a heads up that every 3 years your CNG cylinders needs to be tested. So we would request you all to check the compliance plate which is available next to your filling wall. Check the date, come down to Udbhav Energies which is close by to Hassan, and please get your cylinder tested, which is mandatory from Petroleum Ministry. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಮತ್ತು US ಕಮ್ಯುನಿಕೇಷನ್ ಬೆಂಗಳೂರು ಇವರ ಸಹಯೋಗದಲ್ಲಿ 3 ದಿನಗಳ ಬಿಲ್ ಟೆಕ್ ಎಕ್ಸ್ಪೋ 2026 ಹಾಸನ MCE ಪ್ರಾಂಶುಪಾಲ ಪ್ರೊಫೆಸರ್ ಅಮರೇಂದ್ರ HJ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಹಾಸನ MCE ಪ್ರಾಂಶುಪಾಲ ಪ್ರೊಫೆಸರ್ ಅಮರೇಂದ್ರ HJ ಮಾತನಾಡಿ, ವಿಶ್ವದಲ್ಲೇ ಖ್ಯಾತಿ ಹೊಂದಿರುವ ಪ್ರಸಿದ್ಧ ವಾಸ್ತುಶಿಲ್ಪಕಲೆಯನ್ನು ಹಾಸನ ಜಿಲ್ಲೆ ಹೊಂದಿರುವ ಹಾಸನ ಜಿಲ್ಲೆಯಲ್ಲಿ ಬಿಲ್ಟೆಕ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿರುವುದು ಸಂತಸದ ವಿಷಯ. ಸಾಮಾನ್ಯ ಜನರಿಗೆ ಕಟ್ಟಡ ಕಟ್ಟುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ವಸ್ತು ಪ್ರದರ್ಶನ ಮುಖಾಂತರ ನೀಡಲಾಗಿದ್ದು, ಈ ವಸ್ತು ಪ್ರದರ್ಶನವನ್ನು ಹಾಸನದ ಜನತೆ ನೋಡಿ ವಿಚಾರವನ್ನು ತಿಳಿದು ಇದರ ಸದುಪಯೋಗವನ್ನು ಪಡೆಯಲಿ ಎಂದು ಹೇಳಿದರು. ಮಾಡಿರೋದ್ರಿಂದ ಈ ಅಸೋಸಿಯೇಷನ್ಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಮ್ಯಾನೇಜ್ಮೆಂಟ್ನ ಪರವಾಗಿ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಹಾಗೂ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪರವಾಗಿ ಶುಭಾಶಯವನ್ನು ಕೋರುತ್ತಿದ್ದೇನೆ. ಹಾಗೂ ಇದರ ಸದುಪಯೋಗವನ್ನು ಎಲ್ಲ ಜನರು ಪಡೆದುಕೊಳ್ಳಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಸ್ಥಾಪಕ ಅಧ್ಯಕ್ಷ RB ದಯಾನಂದ್ ಮಾತನಾಡಿ, ಎಕ್ಸ್ಪೋದಲ್ಲಿ ಕೇವಲ ವಾಸಿಸುವ ಮನೆ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು, ಗೋದಾಮುಗಳು, ವಾಣಿಜ್ಯ ಮಜಲುಗಳು, ಆಸ್ಪತ್ರೆಗಳು, ಮಾಲ್ಗಳು ಹೀಗೆ 10 ಹಲವು ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗುವುದು. ಹಾಸನದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಎಕ್ಸಿಬಿಷನ್ ಅನ್ನೋದನ್ನು 2002ರಿಂದ 94ರಲ್ಲಿ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ 2002ರಲ್ಲಿ ಎಕ್ಸಿಬಿಷನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಇಂಥ ಈ ಎಕ್ಸಿಬಿಷನ್ಗೆ ಭಾಗವಹಿಸಿ ಕಟ್ಟಡ ಸಾಮಗ್ರಿಗಳ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೋಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇದರಿಂದ ತಮಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಮನೆ ಕಟ್ಟೋರಿಗೆ, ಮನೆ ಕೊಳ್ಳೋರಿಗೆ, ಆಮೇಲೆ ಬ್ಯಾಂಕು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಎಂಜಿನಿಯರ್ಸು ಎಲ್ಲರೂ ಕೂಡ ಈ ಎಕ್ಸಿಬಿಷನ್ ಭಾಗವಹಿಸಿರ್ತಾರೆ. ತಾವುಗಳು ಬಂದು ಇದರ ಸದುಪಯೋಗ ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದೆ.
ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಬಾಬು ಆರ್ ಮಾತನಾಡಿ 3 ದಿನ ನಡೆಯುವ ವಸ್ತು ಪ್ರದರ್ಶನದಲ್ಲಿ ಸಾಮಾನ್ಯ ಜನರಿಗೆ ಕಟ್ಟಡ ಕಟ್ಟುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ವಸ್ತು ಪ್ರದರ್ಶನ ಮುಖಾಂತರ ನೀಡಲಿದ್ದೇವೆ. ವಿಶೇಷವಾಗಿ ಹೊಸ ಮಾದರಿಯ ಕಟ್ಟಡ ಸಾಮಗ್ರಿಗಳು, ಪರಿಸರ ಸ್ನೇಹಿ ವಸ್ತುಗಳು, ವಿಶೇಷ ತಂತ್ರಜ್ಞಾನ ಹೊಂದಿರುವ ಉತ್ಪನ್ನಗಳು, ಒಂದೇ ಸೂರಿನಡಿಯಲ್ಲಿ ಮನೆ ಕಟ್ಟುವವರಿಗೆ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಕಟ್ಟಡ ಸಾಮಗ್ರಿಗಳಾದ ಸಿಮೆಂಟ್, ಸ್ಟೀಲ್, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್, ಹಾರ್ಡ್ವೇರ್, ಪ್ಲೈವುಡ್, ರೂಫಿಂಗ್ಸ್, ಸೋಲಾರ್ ಎನರ್ಜಿ ಲಿಫ್ಟ್, ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್ ಮುಂತಾದವುಗಳನ್ನು ಜೋಡಿಸಿ ನುರಿತ ತಂತ್ರಜ್ಞರಿಂದ ಕಟ್ಟಡ ಸಾಮಗ್ರಿಗಳ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಮತ್ತು US ಕಮ್ಯುನಿಕೇಷನ್ ಅವರ ಸಹಯೋಗದಲ್ಲಿ ಹಾಸನದಲ್ಲಿ ಇದೇ ಜನವರಿ 9, 10, 11 ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಗಳ ಎಕ್ಸಿಬಿಷನ್ ಏರ್ಪಡಿಸಲಾಗಿದೆ. ಹಾಸನ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀನಿ. ಎಂಟ್ರಿ ಉಚಿತವಾಗಿರುತ್ತೆ. 3 ದಿನನೂ ಬಂದು ಎಲ್ಲರೂ ಸಹಕರಿಸಿ. ಈ ಸಂದರ್ಭದಲ್ಲಿ ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ನ ಉಮಾಪತಿ, ಕಲ್ಮೇಶ್, ಯೋಗೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಮತ್ತು ಸದಸ್ಯರು, ಆಯೋಜಕರು, ಸಾರ್ವಜನಿಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಮಹಾನಗರ ಪಾಲಿಕೆಯ 15ನೇ ಹಣಕಾಸು ಯೋಜನೆಯಡಿ ನೂತನವಾಗಿ ಖರೀದಿಸಿದ್ದ JCB ಹಾಗೂ ಲಾರಿಗಳಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಶಾಸಕ ಸ್ವರೂಪ್ ಪ್ರಕಾಶ್. ಜಿಲ್ಲಾಧಿಕಾರಿ ಆದೇಶ ಧಿಕ್ಕರಿಸಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಪಟ್ಟಣದ ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸಿದ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ. ಸಂವಿಧಾನದ ಭಾವನಾತ್ಮಕ ಅರ್ಥವನ್ನು ಅಳವಡಿಸಿಕೊಳ್ಳುವಲ್ಲಿ ದೇಶ ಹಾಗೂ ರಾಜ್ಯದ ರಾಜಕಾರಣಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ KM ಶಿವಲಿಂಗೇಗೌಡ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.